ಇವತ್ತು ಬಂದಿದೀವಿ ಒಂದು ಹೊಸ ಬಿಲ್ಡಿಂಗ್ ಸೇಲ್ಗಿರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ 4 ಫ್ಲೋರ್ ಬರುತ್ತೆ. ಅಂದ್ರೆ ಕೆಳಗಡೆ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್, ಅದ್ರ ಮೇಲೆ ಒಂದು ಸಿಂಗಲ್ ಬೆಡ್ರೂಮ್. ಸೊ ನೋಡ್ಬೋದು 30-40 ಸೈಟ್. ಆಮೇಲೆ ಇಲ್ಲಿ ಏನು ಫ್ರಂಟ್ ಅಲ್ಲಿ ನಿಮಗೆ ಕಾಣ್ತಾ ಇದೆ ರೋಡ್, ಈ ಫ್ರಂಟ್ ಅಲ್ಲಿ ಕಾಣ್ತಾ ಇರೋ ರೋಡ್ ಬಂದ್ಬಿಟ್ಟು ಬಸ್ ಓಡಾಡುವಂತ ರೋಡ್, ಅಂದ್ರೆ BMTC ಬಸ್ ಹೋಗುವಂತ ರೋಡ್. ಸೊ ಈ ಕಡೆಯಿಂದ ಡೈರೆಕ್ಟ್ ನೆಲಮಂಗಲಕ್ಕೆ ಹೋಗುತ್ತೆ. ಈ ಕಡೆ ಆರಾಮಾಗಿರುವಂತ ಪ್ರಾಪರ್ಟಿ. ಪಾರ್ಕಿಂಗ್ ನೋಡಬಹುದು, ತುಂಬಾ ಸ್ಪೇಷಿಯಸ್ ಆಗಿದೆ. ಹೇಗೆ ಅಂದ್ರೆ 2 ಕಾರ್ಗಳು ನಿಲ್ಲಿಸಬಹುದು, ಜೊತೆಗೆ 3-4 ಬೈಕ್ಗಳು ಹಾಕ್ಬೋದು. ಬರೀ ಬೈಕ್ ನಿಲ್ಲಿಸ್ತೀವಿ ಅಂತಂದ್ರೆ ಒಂದು 10 ಬೈಕ್ ಮೇಲೆ ಹಾಕ್ಬೋದು, ಅಥವಾ ಒಂದು ಕಾರ್ ಹಾಕಿ ಒಂದು 5-6 ಬೈಕ್ ಆದ್ರೂ ಆರಾಮಾಗಿ ನಿಲ್ಲಿಸ್ಕೋಬಹುದು. ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗೇಟ್ಗಳು ಕೂಡ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿ ಗೇಟ್ಗಳು, ಪೇಂಟಿಂಗ್ ಎಲ್ಲ ಆಗಿದೆ. ಆಮೇಲೆ ನೋಡಬಹುದು, ಇದು ರೀಸೆಂಟ್ ಟ್ರೆಂಡ್ ಅಲ್ಲಿ ಇರುವಂತ ವುಡನ್ ಏನಂತೀವಿ ಸ್ಟೆಪ್ಸ್ ನ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ, ನಾನು ತೋರಿಸ್ತೀನಿ. ಸೊ ಕಿಟಕಿ ಎಲ್ಲ ಬಂದ್ಬಿಟ್ಟು ಅಲ್ಯೂಮಿನಿಯಂ ಕಿಟಕಿ. ಸೊ ಇದು ಬಂದ್ಬಿಟ್ಟು ಗ್ರಾನೈಟ್ ಫ್ರೇಮ್, ಗ್ರಾನೈಟ್ ವಾಲ್ ಹಾಕಿರೋದು, ನಿಮ್ಗೆ ಟೈಲ್ಸ್ ಬರುತ್ತೆ. ಸೊ ನೋಡ್ಬೋದು. ಆಮೇಲೆ ಎಷ್ಟೋ ಜನ ಸುತ್ತ ಜಾಗ ಬಿಟ್ಟಿದಾರ ಅಂತ ಕೂಡ ಕೇಳ್ತಾರೆ. ಸೊ ನೋಡ್ಬೋದು, ಸುತ್ತ ಕೂಡ ಜಾಗನ ಬಿಟ್ಟಿದ್ದಾರೆ. 30-40 ರೋಡಿಗೆ 40 ಇದೆ. ಇದು ರೋಡಿಗೆ 40 ಇದೆ, ಹಿಂದಕ್ಕೆ 30 ಇದೆ, ಅಂದ್ರೆ 30 ಇದೆ. ಸೊ ಇಲ್ಲಿ ಫಸ್ಟ್ ನಾವು ಕೆಳಗಡೆ ಮನೆ ನೋಡಿದ್ರೆ ಫಸ್ಟ್ ಈಗ ಎಂಟ್ರೆನ್ಸ್ ನೋಡ್ಬೋದು. ಕೆಳಗಡೆ ಮನೆ ಬಾಡಿಗೆ ಮನೆ. ಇದಕ್ಕೂ ಕೂಡ ಬಾಡಿಗೆ ಮನೆಗೂ ಕೂಡ ಫುಲ್ಲಿ ಫರ್ನಿಶ್ಡ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ಓನರ್ ಮನೆಗೆಲ್ಲ ನಾನು ತೋರಿಸ್ತೀನಿ ಯಾವ ತರ ಫರ್ನಿಶ್ ಮಾಡಿದ್ರೆ ಅಂತ. ಸೊ ಬಾಡಿಗೆ ಮನೆಗೆ ಟಿವಿ ಕ್ಯಾಬಿನೆಟ್ ಜೊತೆಗೆ ರೂಮ್ ಅಲ್ಲಿ ಕಬೋರ್ಡ್ ಕೂಡ ಮಾಡಿದ್ದಾರೆ. ನೋಡಬಹುದು, ಕಬೋರ್ಡ್ ಕೂಡ ಮಾಡಿದ್ದಾರೆ. 10 ರೂಮು, ಮತ್ತೆ ಇದು ಹಾಲ್, ಸ್ವಲ್ಪ ಪೇಂಟ್ ಎಲ್ಲ ಇಟ್ಟಿದ್ದಾರೆ. ಸೊ ನೋಡಬಹುದು, ಇದು ಕಿಚನ್, ಓಪನ್ ಕಿಚನ್. ಆಮೇಲೆ ಮರ ಯೂಸ್ ಮಾಡಿರೋದ್ರೆಲ್ಲ ಟೀಕ್ವುಡ್ಡೇನೆ. ನೋಡ್ಬೋದು, ಟೀಕ್ವುಡ್ ಪಾಲಿಶ್ ಎಲ್ಲ ಆಗಿದೆ. ಆಮೇಲೆ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಟೈಲ್ಸ್ ಮತ್ತೆ ಸೆಂಟ್ರಲ್ಲಿ ಡಿಸೈನ್ ಹಾಕಿದ್ದಾರೆ ಬ್ಲಾಕ್. ಸೊ ಇದು ಓನರ್ ಡೋರು. ಸರಿ, ಡೋರ್ನ ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡಿ, ಒಳ್ಳೆ ಕ್ವಾಲಿಟಿಯ ಡೋರು. ಇದು ಕೂಡ ಟೀಕ್ವುಡ್ ಡೋರು, ಟೀಕ್ವುಡ್ ವಾಸ್ಕಲ್. ಆಮೇಲೆ ಅದಕ್ಕೊಂದು ಬಾರ್ಡರ್ ಕೂಡ ಕೊಟ್ಟಿದೀವಿ. ನೆಕ್ಸ್ಟ್ ಇಲ್ಲಿ POP ಕೂಡ ಆಗಿದೆ. ಇದು ಆಕ್ಚುಲಿ ಓನರ್ಗೂ ಕೂಡ ಯೂಸ್ ಮಾಡಬಹುದು, ರೆಂಟಲ್ ಪರ್ಪಸ್ ಕೊಡಬಹುದು. ಯಾಕೆಂದ್ರೆ ಈ ಬಿಲ್ಡಿಂಗ್ ಅಲ್ಲಿರೋ ಪ್ರತಿ ಮನೆಗೂ ಕೂಡ ಟಿವಿ ಕ್ಯಾಬಿನೆಟ್, ರೂಮಲ್ಲಿ ಕಬೋರ್ಡ್, ಕೆಲವೊಂದು ಸೆಂಟ್ರಲ್ 2 ಮನೆಗೆ ರೂಮ್ ಅಲ್ಲಿ ಕಾಟ್ ಕೂಡ ರೆಡಿ ಇದೆ. ನೋಡ್ಬೋದು, ಇದು ಹಾಲ್ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು. ಇದು ಕಬೋರ್ಡ್ ರೂಮ್ ಅಲ್ಲಿ. ಇದು ರೂಮ್ ಬಂದ್ಬಿಟ್ಟು ನಿಮ್ಗೆ 10x10 ಬರುತ್ತೆ. 10x10 ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ರೂಮು. ಡೋರ್ಗಳು ನೋಡ್ಬೋದು ನೀವು, ಸುಮ್ನೆ ನೋಡಿ, ಡೋರ್ ಬ್ರಾಸ್ ಹಾಕಿರೋದು. ಇದು SS ಅಲ್ಲ, ಬ್ರಾಸ್. ನೋಡಿ, ಡೋರು ಆಕ್ಚುಲಿ ನೀವು ನೋಡಿದ್ರೆ ತುಂಬಾ ಹೈ ಕ್ವಾಲಿಟಿ ಡೋರ್ನ ಹಾಕಿರೋದು ನೋಡ್ತಾ ಇದ್ದೀರಾ. ಪ್ರೀಮಿಯಂ ಡೋರು. ಆಮೇಲೆ ಬ್ರಾಸ್ ಇಂಚಸ್ ಯೂಸ್ ಮಾಡಿರೋದು. ಆಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದೊಂದು ಡಿಸೈನ್ ಇರ್ಲಿ ಅನ್ಬಿಟ್ಟು ಮಾಡಿರುವಂತದ್ದು. ನೋಡ್ತಾ ಇದ್ದೀರಾ, ಇದು ದೇವ್ರ ಮನೆ. ನೋಡ್ಬೋದು, ಇದು ಒಂದ್ ಸ್ವಲ್ಪ ಮಾಡರ್ನ್ ದೇವ್ರ ಮನೆ ಮಾಡಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರ ವಾಸ್ಕಲ್ ಹಾಕಿ ಬಾಗ್ಲಾಕದ್ ನೋಡಿರ್ತೀರಾ. ಸೊ ಇದು ಬಂದ್ಬಿಟ್ಟು ಒಂದು ಮಾಡರ್ನ್ ದೇವ್ರ ಮನೆ. ಆಮೇಲೆ ಒಂದು ಓಪನ್ ಕಿಚನ್, ಫುಲ್ಲಿ ಫರ್ನಿಶ್ಡ್ ಓಪನ್ ಕಿಚನ್. ನೋಡ್ಬೋದು, ನೋಡಿ ಎಲ್ಲ ರೆಡಿ ಟು ಮೂವ್ ಇದೆ. ಇಲ್ಲೂ ಕೂಡ ಇದೆ ಒಂದು ಸ್ಟೋರೇಜ್ ಯೂನಿಟ್. ಅದ ನಂತರ ಪಾತ್ರೆ ಇಡಕ್ಕೆ, ಆಮೇಲೆ ಸ್ಮೂತ್ ಆಗಿ ಕ್ಲೋಸ್ ಆಗುತ್ತೆ. ನೋಡ್ಬೋದು, ನೋಡಿ
ಇದು ಲೋಟಗಳು ತಟ್ಟೆಗಳು ಇಡಕ್ಕೆ ನೋಡಿ, ಅದೇ ಕ್ಲೋಸ್ ಆಗುತ್ತೆ, ಸ್ಮೂತ್ ಕ್ಲೋಸಿಂಗ್ ಎಲ್ಲ ನೋಡಿ, ಅದೇ ಕೂತ್ಕೊಂತು ನೋಡಿ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ, ಸ್ಮೂತ್ ಕ್ಲೋಸ್ ಆಗುತ್ತೆ. ಸೊ ನೋಡ್ಬೋದು, ಇಲ್ಲೂ ಕೂಡ ಒಂದು ಇಂಚಸ್ ಹಾಕಿ ಸ್ಟೋರೇಜ್ ಯೂನಿಟ್. ಆದ ನಂತರ ನೆಕ್ಸ್ಟ್ ಇದು ಅಡಿಗೆ ಮನೆಗೆ ಡಿಸೈನ್, ಇಲ್ಲಿ ಏನಾರ ಶೋಕೇಸ್ ಮಾಡ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್, ಫುಲ್ ಫರ್ನಿಶ್ಡ್, ಜೊತೆಗೆ POP ಆಗಿದೆ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಕಾಟ್ ಕೂಡ ರೆಡಿ ಇದೆ, ನೋಡ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ಹಿಂಗೆ. ಓ ನೋಡಿದ್ರ, ನೆಕ್ಸ್ಟ್ ಫುಲ್ ಸ್ಲೈಡಿಂಗ್ ಡೋರ್ ಇದೆ ಇದರಲ್ಲಿ. ಸ್ಲೈಡಿಂಗ್ ಡೋರು, ಕಬೋರ್ಡ್ ಬಂದ್ಬಿಟ್ಟು ಸ್ಲೈಡಿಂಗ್ ಡೋರು, ಅಟ್ಯಾಚ್ ಬಾತ್ರೂಮ್ ಇದೆ, ವೆಸ್ಟರ್ನ್ ಟಾಯ್ಲೆಟ್. ಆಮೇಲೆ ಟೈಲ್ಸ್ ಎಲ್ಲ ಬಂದ್ಬಿಟ್ಟು 2x4 ಟೈಲ್ಸ್ ಹಾಕಿರೋದು, ಯಾವುದೇ ರೀತಿ ನಾರ್ಮಲ್ ಬಾತ್ರೂಮ್ ಟೈಲ್ಸ್ ಅಲ್ಲ, 2x4 ಟೈಲ್ಸ್. ಬಾಗ್ಲುಗಳು ಅಷ್ಟೇ, ಯಾವ್ದು ಕೂಡ ಲೋ ಕ್ವಾಲಿಟಿ ಬಾಗ್ಲು ಯೂಸ್ ಮಾಡಿಲ್ಲ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಮನೆ ಆಯ್ತು. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್. ನೋಡಕ್ ಸೇಮ್ ಅದೇ ತರ ಇದೆ, ನೋಡ್ತಾ ಇರ್ಬೋದು. ಡಬಲ್ ಲಾಕ್ ಇದೆ, ಕೆಳಗಡೆ ಒಂದು ಲಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಬಹುದು, ಎಲ್ಲ ಟಿಕ್ಕುಡ್ ಮರನೇ ಯೂಸ್ ಮಾಡಿರೋದು. ಕಿಟಕಿಗಳು ಮಾಮೂಲಿ ಅಲ್ಯೂಮಿನಿಯಂ ಕಿಟಕಿ ವಿತ್ ಇದು ಬರುತ್ತೆ ನಿಮ್ಗೆ, ವಿತ್ ಗ್ರಿಲ್ಲಿಂಗ್ ಬರುತ್ತೆ ನೋಡಿ. ಇದು ಹಾಲ್, POP ಕೂಡ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಮನೆಗೆ ಕನ್ಸಿಡರ್ ಮಾಡ್ಕೊಬಹುದು, ಯಾಕೆಂದ್ರೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಡಿಸೈನ್ಸ್ ಎಲ್ಲ ಇತ್ತು. ಸೊ ಇದು ಬಂದ್ಬಿಟ್ಟು ಬಾಡಿಗೆ ಕೊಡಕ್ಕೂ ಕೂಡ ಇದು POP ಎಲ್ಲ ಆಗಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಆಗಿದೆ ಮನೆ. ಸೊ ಹಂಗಾಗಿ ಯಾವ್ದು ಎಷ್ಟೇ ಮಳೆ ಬಂದ್ರು ಕೂಡ ಯಾವ್ದೇ ರೀತಿಯ ಒಂದು ಸೀಪೇಜ್ ಆಗುವಂತ ಚಾನ್ಸಸ್ ಇಲ್ಲ, ಒಂದು ತೊಂದರೆ ಕೂಡ ಬರಲ್ಲ. ಇದು ಅಷ್ಟೇ ನೋಡಿ, ಫುಲ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್, ಫುಲ್ಲಿ ಸ್ಮೂತ್ ಕ್ಲೋಸ್, ಎಲ್ಲ ಫುಲ್ಲಿ ಫರ್ನಿಶ್ಡ್ ಅಡಿಗೆ ಮನೆ, ಓಪನ್ ಕಿಚನ್ ನೋಡಬಹುದು. ಒಂದು ನಾರ್ಮಲ್ ಆಗಿ ಇದು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಅದಾದ ನಂತರ ಒಂದು ಕಾಮನ್ ಟಾಯ್ಲೆಟ್ ಇದೆ. ಅದಾದ್ಮೇಲೆ ಎಲ್ಲ ಮನೆಯಲ್ಲೂ 2 ಬಾತ್ರೂಮ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಟಾಯ್ಲೆಟ್. ಸೊ ನೋಡ್ಬೋದು, ಇದು ಎಲ್ಲ ವೆಸ್ಟರ್ನ್ ಹಾಕಿರೋದು ಇಡೀ ಬಿಲ್ಡಿಂಗ್ ಅಲ್ಲಿ. ಸೊ ಬಾಡಿಗೆ ಮನೆಗೂ ಕೂಡ ಕಾಟ್ ರೆಡಿ ಇದೆ, ಮತ್ತೆ POP ಕೂಡ ರೆಡಿ ಇರುವಂತದ್ದು. ಆಮೇಲೆ ಕಬೋರ್ಡ್ ಕೂಡ ಸ್ಲೈಡಿಂಗ್ ಡೋರ್, ಸೇಮ್ ಕೆಳಗಡೆ ನೋಡಿದ್ವಿ ಫಸ್ಟ್ ಫ್ಲೋರ್ ಅಲ್ಲಿ ಅದೇ ತರಾನೇ ಇದೆ. ದೇವ್ರ ಮನೆ ಕೂಡ ಸೇಮು, ಎಲ್ಲ ಸೇಮು. ಇದು ಬಂದ್ಬಿಟ್ಟು ಕೊನೆ ಫ್ಲೋರ್, ಕೊನೆ ಮನೆ, ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್. ಇದು ಬಂದ್ಬಿಟ್ಟು 3ನೇ ಫ್ಲೋರ್ ಅಲ್ಲಿ ಇರುವಂತ ಮನೆ. ಸೊ ಅಲ್ಲೇ ನೋಡ್ತಾ ಇದೀರಾ ನೀವು, ಅದೇ BGS ಆಸ್ಪತ್ರೆ, ಕಾಲೇಜು, PU ಕಾಲೇಜು ಎಲ್ಲಾನು ಕೂಡ ರೆಂಟಲ್. ಸೊ ಇದು ಫುಲ್ ಟಾಪ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಬಾಗ್ಲು ಟೀ ಕುಡ್ ಹಾಕಿದ್ರೆ ಮಳೆ ಬಿಸಿಲು ಗಾಳಿಗೆ ಹಾಳಾಗೋಗ್ಬಿಡುತ್ತೆ. ಸೊ ಹಂಗಾಗಿ ನಾರ್ಮಲ್ ಡೋರು ವಿತ್ ಪೇಂಟೆಡ್ ಡೋರು. ಅದಾದ್ಮೇಲೆ ಒಂದು ಚಿಕ್ಕ ಹಾಲು, ಆಮೇಲೆ ಒಂದು ಚಿಕ್ಕ TV ಕ್ಯಾಬಿನೆಟ್, ಜೊತೆಗೆ ಒಂದು ಚಿಕ್ಕ ಅಡಿಗೆ ಮನೆ. ಅದಾದ ನಂತರ ದೇವ್ರ ಮನೆ ನೋಡ್ಬೋದು. ಆಮೇಲೆ ಡೋರ್ಗಳು ಇಲ್ಲಿ ಅಷ್ಟೇ ನೋಡಿ, ಇದು ಬ್ರಾಸ್ ಯೂಸ್ ಮಾಡಿರೋದು, ಇಂಚಸ್ಗೆಲ್ಲ ಲಾಕ್ ಆಗಿ ಬ್ರಾಸ್ ಎಲ್ಲ ಯೂಸ್ ಮಾಡಿರೋದು, SS ಎಲ್ಲ ಬ್ರಾಸ್. ಸೊ ಡೋರ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಮೇಲೆ ಕಿಟಕಿ, ಇದು ಬಂದ್ಬಿಟ್ಟು ಕಬೋರ್ಡ್ ನೋಡ್ಬೋದು. ಸೊ ಇಷ್ಟು ಈ ರೂಮ್ ಅಲ್ಲಿ ಇದೆ. ಒಂದು ಕಬೋರ್ಡ್ ಕೂಡ ಮಾಡಿದ್ದಾರೆ 3ನೇ ಫ್ಲೋರ್ ಆದ್ರೂ ಕೂಡ. ಆಮೇಲೆ ಬಾತ್ರೂಮ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್, ಶವರ್, ಒಳಗಡೆ ಸಿಂಕು ಇದೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್, ಆರಾಮಾಗಿ ಒಂದು ಫ್ಯಾಮಿಲಿ ಕೂಡ ಇರ್ಬೋದು ಇಲ್ಲಿ, ಯಾವ್ದೇ ರೀತಿ ತೊಂದರೆ ಇಲ್ಲ. ಸಿಂಗಲ್ ಬೆಡ್ರೂಮ್ ಇದು. ನಾನು ಹೇಳ್ದಂಗೆ ಕೆಳಗಡೆ ಲಾಸ್ಟ್ ಅಲ್ಲಿ ಫುಲ್ ಗ್ರೌಂಡ್ ಫ್ಲೋರ್ ಇರೋದು ಒಂದು ಸಿಂಗಲ್ ಬೆಡ್ರೂಮ್, ಮತ್ತೆ ಇದೊಂದು ಸಿಂಗಲ್ ಬೆಡ್ರೂಮ್, ಮಧ್ಯದಲ್ಲಿ 2 ಕೂಡ ಡಬಲ್ ಬೆಡ್ರೂಮ್. ಸೊ ಇದು ಬಂದ್ಬಿಟ್ಟು ಮೋಲ್ಡ್, ಇನ್ನೂ ಒಂದು ಮೋಲ್ಡ್ ಇದೆ, ಅದನ್ನ ತೋರಿಸ್ತೀನಿ. ಸೊ ಸುತ್ತಮುತ್ತ ನೋಡ್ಬೋದು ಡೆವಲಪ್ಮೆಂಟ್.
ಅದೇನ್ ಕಾಣ್ತಾ ಇದೆ ನ್ಯಾಷನಲ್ ಹೈವೇ ಇಂದ ಜಸ್ಟ್ ಇವಾಗ ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒಳಗಡೆ. ಈ BGS ಆಸ್ಪತ್ರೆಯಿಂದ ಜಸ್ಟ್ 100 ಮೀಟರ್ಸ್ ಅಲ್ಲಿ ಇದೆ. 100 ಇಂದ 150 ಮೀಟರ್ಸ್ ಅಲ್ಲಿ BGS ಆಸ್ಪತ್ರೆ, BGS ಸ್ಕೂಲ್, ಕಾಲೇಜು, PU ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲ ಇದೆ. ಫುಲ್ BGS ಅವ್ರದ್ದು ಎಲ್ಲ. ಈ ಕಡೆ ಬಂದ್ಬಿಟ್ಟು ನಿಮಗೆ ಇವಾಗ ಹೊಸದಾಗಿ BGS ಇಂಜಿನಿಯರಿಂಗ್ ಕಾಲೇಜ್ ಬ್ಲಾಕ್ ಕೂಡ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಕಾಣ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಅವಾಗಲೇ BGS ಆಸ್ಪತ್ರೆ ಮೊನ್ನೆ ಇನಾಗ್ರೇಷನ್ ಆಗಿದ್ದು. ಎಲ್ಲಾ ಮಿನಿಸ್ಟರ್ಗಳು, ಅಮಿತ್ ಶಾ ಕೂಡ ಬಂದಿದ್ದು ಅದೇ ಆಸ್ಪತ್ರೆ ಇದು. ಸೊ ಇವಾಗ ನೆಕ್ಸ್ಟ್ ಮೇಲೆ ಹೋಗೋಣ. ಆಮೇಲೆ ಇಲ್ಲಿಂದ ನೋಡಿದ್ರೆ ನಿಮಗೆ ಗೋಲ್ಡನ್ ಪಾಮ್ಸ್ ಹೋಟ್ಲು ನಿಮಗೆ ಕಾಣ್ತಾ ಇರ್ಬೋದು. ಈಗೇನ್ ನಿಮಗೆ ಸೆಂಟ್ರಲ್ ಒಂದು ಮನೆ ತರ ಕಾಣ್ತಾ ಇದೆ ಅದು ಗೋಲ್ಡನ್ ಪಾಮ್ಸ್ ಹೋಟ್ಲು. ಅದ್ರ ಪಕ್ಕದಲ್ಲಿ ಇರೋದೇ ಈ RCB ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಕ್ ಬರ್ತಾರೆ IPL ಟೈಮ್ ಅಲ್ಲಿ. ಅಲ್ಲೂರ್ ಹತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ವೈರಲ್ ಆಗಿತ್ತು. ಸೊ ಆ ಜಾಗ. ಆಮೇಲೆ ನಾನು ಇವಾಗ ಮೇಲ್ ತೋರಿಸ್ತೀನಿ ನೋಡಿ. ಟ್ಯಾಂಕಿ ಇದೆ, ನಿಮ್ಗೆ ಎಕ್ಸ್ಟ್ರಾ ಟ್ಯಾಂಕಿ ಕೂಡ ಮಾಡ್ಕೊಬಹುದು. ಎಲಿವೇಶನ್ ಎಲ್ಲ ನಾನು ಕೆಳಗಡೆಯಿಂದ ತೋರಿಸ್ತೀನಿ, ನೋಡ್ಬೋದು. ನೀವು ನೋಡ್ತಾ ಇದ್ರೆ ಇವಾಗ ತೋರಿಸ್ತಾ ಇದೀನಿ ಎಲಿವೇಶನ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ. ವಿತ್ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಸೊ ನೀಟಾಗಿ ಕಾಣ್ಲಿ ಅಂದ್ಬಿಟ್ಟು. ನೆಕ್ಸ್ಟ್ ಈಗ ಎಲ್ಲಿ ನಿಮ್ಗೆ ಏನ್ ರೋಡ್ ಕಾಣ್ತಾ ಇದೆ ಅದೇ ಮೇಲೆ BMTC ಬಸ್ ಹೋಗೋದು, ಅಂದ್ರೆ ಮನೆ ಮುಂದೆನೆ ಹೋಗೋದು ಬಸ್ಸು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಕಮ್ಮಿ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ 4 ಮನೆ ಇದೆ. ಓನರ್ ಇಲ್ಲ ಮನೇಲಿ ಅಂತಂದ್ರು ನಿಮಗೆ ಒಂದ್ 50,000 ಬಾಡಿಗೆ ಅಂತೂ ಗ್ಯಾರಂಟಿ. 48,000 50,000 ಬಾಡಿಗೆ ಬರುತ್ತೆ. ಓನರ್ ಇದ್ಕೊಂಡು ಒಂದು 30-35,000 ಬಾಡಿಗೆ ಅಂತ ಕಮ್ಮಿ ಇಲ್ಲ ಈ ಬಿಲ್ಡಿಂಗ್. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ